ನಮಸ್ಕಾರ. ನಾನು ಸುಮಾ ಎಸ್. ಕಳೆದ ವಿಡಿಯೋಗಳಲ್ಲಿ ಕಳೆದ ತರಗತಿಯಲ್ಲಿ ಜೈನ ಧರ್ಮದ ಸಂಸ್ಥಾಪಕನಾಗಿರ್ತಕ್ಕಂತಹ ಅಥವಾ ಪ್ರವರ್ತಕನಾಗಿರ್ತಕ್ಕಂತಹ ವರ್ಧಮಾನ ಮಹಾವೀರನ ಜೀವನ ಮತ್ತು ಅವನ ತತ್ವಬೋಧನೆಗಳನ್ನು ತಿಳ್ಕೊಂಡಿದ್ವಿ. ಈಗ ಮಹಾವೀರನ ನಂತರದಲ್ಲಿ ಹೇಗೆ ಜೈನ ಧರ್ಮ ಜನಪ್ರಿಯತೆಯನ್ನು ಪಡ್ಕೊಳ್ತು ಮತ್ತು ಯಾವ ಅಂಶಗಳು ಅದರ ಅವನತಿಗೆ ಕಾರಣಗಳಾದವು ಅನ್ನೋದನ್ನು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಜೈನ ಧರ್ಮ ಭಾರತದಲ್ಲಿ ತುಂಬ ಬೇಗ ಜನಪ್ರಿಯತೆಯನ್ನು ಪಡ್ಕೊಳ್ಳುತ್ತೆ ಹಲವಾರು ಕಾರಣಗಳಿಂದ. ಜೊತೆಗೆ ಯಾವ ಅಂಶಗಳು ಅದರ ಜನಪ್ರಿಯತೆಗೆ ಕಾರಣ ಆಯಿತೋ ಆ ಅಂಶಗಳ ಕೊರತೆಯೇ ಆ ಒಂದು ಧರ್ಮ ಅವನತಿಯ ಹಾದಿಯನ್ನು ಹಿಡಿಯೋದಕ್ಕೂ ಕೂಡ ಕಾರಣ ಆಗುತ್ತೆ. ಮೊದಲಿಗೆ ಜೈನ ಧರ್ಮ ಜನಪ್ರಿಯತೆಯನ್ನು ಪಡ್ಕೊಳ್ಳೋದಕ್ಕೆ ಏಳಿಗೆ ಹೊಂದೋದಕ್ಕೆ ಏನೇನು ಕಾರಣಗಳು ಅಂತ ಹೇಳಿ ತಿಳ್ಕೊಳ್ಳೋಣ. ಜೈನ ಶಾಸನಗಳು ಮತ್ತು ಜೈನ ಗ್ರಂಥಗಳು ಹೇಳೋ ಹಾಗೆ ಬೌದ್ಧ ಧರ್ಮಕ್ಕಿಂತಲೂ ಕೂಡ ಜೈನ ಧರ್ಮ ಆರಂಭದ ದಿನಗಳಲ್ಲಿ ಅತ್ಯಂತ ಹೆಚ್ಚಿನ ಜನಪ್ರಿಯ ಧರ್ಮವಾಗಿ ಅದು ಏಳಿಗೆಯನ್ನು ಹೊಂದುತ್ತದೆ ಅಂತಕ್ಕಂತಹ ಮಾಹಿತಿ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಕಾರಣಗಳೇನು ಅನ್ನೋದನ್ನು ಜೈನ ಗ್ರಂಥಗಳೇ ತಿಳಿಸಿಕೊಡುತ್ತವೆ. ಮುಖ್ಯವಾಗಿ ಒಂದೊಂದಾಗಿ ಆ ಕಾರಣಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಮಹಾವೀರನ ಅತ್ಯಂತ ಸರಳವಾದಂತಹ ಮತ್ತು ಪರಿಶುದ್ಧವಾದಂತಹ ಜೀವನ, ಅವನ ತತ್ವಗಳು ಮುಖ್ಯವಾಗಿ ಅವನಿಗೆ ಹಲವಾರು ಜನ ಅನುಯಾಯಿಗಳನ್ನು ದೊರಕಿಸಿಕೊಡುತ್ತೆ. ಅದು ಜೈನ ಧರ್ಮದ ಒಂದು ಏಳಿಗೆಗೆ ಅತಿ ಮುಖ್ಯವಾದಂತಹ ಕಾರಣ ಅಂತ ಹೇಳಿ ಹೇಳ್ಬೋದು. ಎರಡನೇದಾಗಿ ಮಹಾವೀರ ಮತ್ತು ಅವನ ಅನುಯಾಯಿಗಳು ಅತ್ಯಂತ ಸರಳವಾದಂತಹ ತತ್ವಗಳನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಭಾಷೆಯಾದಂತಹ ಅರ್ಧಮಾಗಧಿ ಭಾಷೆಯಲ್ಲಿ ಅದನ್ನು ಬಳಸ್ತಾರೆ. ಸಂಸ್ಕೃತ ಭಾಷೆಗೆ ಬದಲಾಗಿ ಇಂತಹ ಒಂದು ಅರ್ಧಮಾಗಧಿ ಭಾಷೆಯಲ್ಲಿ ತತ್ವಗಳ ಪ್ರಚಾರವನ್ನು ಮಾಡಿದ್ರಿಂದ ಜನಸಾಮಾನ್ಯರು ಅದನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಜನ ಜೈನ ಧರ್ಮದ ಕಡೆಗೆ ಆಕರ್ಷಿತರಾಗೋದಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಅವರು ಬೋಧಿಸುವಂತಹ ತತ್ವಗಳು, ಸರಳ ಮಾರ್ಗ ಅದು ಕೂಡ ಜನರನ್ನು ಆಕರ್ಷಿಸೋದಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಜೈನ ಧರ್ಮ ಜನಪ್ರಿಯತೆಯನ್ನು ಪಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಅದರ ಸರಳವಾದಂತಹ ಅಹಿಂಸಾ ತತ್ವನೂ ಕೂಡ ಕಾರಣ ಆಗುತ್ತೆ. ಯಾವ ಪ್ರಾಣಿ ಬಲಿ ಮತ್ತು ಯಾಗ ಯಜ್ಞಗಳಿಂದ ಜನ ಬೇಸತ್ತು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅಹಿಂಸಾ ತತ್ವ ಜನರನ್ನು ಹೆಚ್ಚು ಆಕರ್ಷಿತರನ್ನಾಗಿ ಮಾಡುತ್ತೆ. ಹಾಗಾಗಿ ಹೆಚ್ಚು ಜನ ಆ ಒಂದು ಧರ್ಮದ ಕಡೆಗೆ ವಾಲೋದಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಈ ಒಂದು ಜೈನ ಧರ್ಮ ಜನಪ್ರಿಯತೆಯನ್ನು ಪಡ್ಕೊಳ್ಳೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಹಲವಾರು ರಾಜಮನೆತನಗಳ ದೊರೆಗಳು ಇದಕ್ಕೆ ರಾಜಾಶ್ರಯವನ್ನು ಕೊಟ್ಟು ಪೋಷಣೆಯನ್ನು ಮಾಡ್ತಾರೆ. ಉದಾಹರಣೆಗೆ ಮಗಧದ ದೊರೆಯಾಗಿರ್ತಕ್ಕಂತಹ ಬಿಂಬಸಾರ ಮತ್ತು ಅಜಾತಶತ್ರು ಇಬ್ಬರು ಕೂಡ ಮಹಾವೀರನ ಸಮಕಾಲೀನರು. ಜೊತೆಗೆ ಮಹಾವೀರನ ಸ್ನೇಹಿತರಾಗಿದ್ದು ಜೈನ ಧರ್ಮಕ್ಕೆ ಪ್ರೋತ್ಸಾಹಕರಾಗಿ ಬೆಂಬಲಿಗರಾಗಿ ನಿಲ್ತಾರೆ. ಜೊತೆಗೆ ಅವರ ನಂತರದಲ್ಲಿ ಬಂದಂತಹ ಮಗಧದ ದೊರೆಗಳಾದಂತಹ ನಂದ ವಂಶದವರು ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ಕಳಿಂಗದ ಖರವೇಲ ದೊರೆ ಕೂಡ ಇದನ್ನು ಮತ್ತಷ್ಟು ಜನಪ್ರಿಯಗೊಳಿಸಿ ರಾಜಾಶ್ರಯವನ್ನು ನೀಡ್ತಾನೆ. ಇದರಿಂದಾಗಿ ಉತ್ತರ ಭಾರತದಾದ್ಯಂತ ಜೈನ ಧರ್ಮ ತುಂಬ ಕ್ಷಿಪ್ರಗತಿಯಲ್ಲಿ ಹರಡೋದಕ್ಕೆ ಕಾರಣವಾಗುತ್ತೆ. ಮೌರ್ಯ ಸಾಮ್ರಾಟನಾಗಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯನ ಒಂದು ಕೊಡುಗೆಯತ್ತು ಜೈನ ಧರ್ಮಕ್ಕೆ ಮರೆಯೋ ಹಾಗೆ ಇಲ್ಲ. ಚಂದ್ರಗುಪ್ತ ಮೌರ್ಯ ತನ್ನ ಆಳ್ವಿಕೆಯ ಕೊನೆಯ ಅವಧಿಯಲ್ಲಿ ಮಗಧದಲ್ಲಿ ಒಂದು ಭೀಕರವಾದಂತಹ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಆತ ತನ್ನ ಜೈನ ಗುರು ಭದ್ರಬಾಹುವಿನೊಡನೆ ಆತ ದಕ್ಷಿಣ ಭಾರತಕ್ಕೆ ಬರ್ತಾನೆ. ನಮ್ಮ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದು ನೆಲೆಸ್ತಾನೆ. ಶ್ರವಣಬೆಳಗೊಳ ಆ ಕಾಲಕ್ಕಾಗಲೇ ಜೈನ ಧರ್ಮದ ಕೇಂದ್ರವಾಗಿ ಅಭಿವೃದ್ಧಿಯನ್ನು ಹೊಂದಿರ್ತದೆ. ಚಂದ್ರಗುಪ್ತ ಮೌರ್ಯ ಇಲ್ಲೇ ನೆಲೆಸಿ ಸಲ್ಲೇಖನ ರಥವನ್ನು ಆಚರಿಸಿದ ಅಂತ ಹೇಳಿ ಕೆಲವೊಂದು ಆಧಾರಗಳು ನಮಗೆ ಮಾಹಿತಿಯನ್ನು ನೀಡುತ್ತೆ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಕಳಿಂಗದ ಖರವೇಲ ಅಂತಕ್ಕಂತಹ ದೊರೆ ಕೂಡ ಈ ಜೈನ ಧರ್ಮದ ರಾಜಾಶ್ರಯವನ್ನು ನೀಡಿ ಅದಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದನ್ನು ಮರೆಯಲಾಗದು. ಜೊತೆಗೆ ಮುಖ್ಯವಾಗಿ ಆತನ ಕಾಲದಲ್ಲಿ ಜೈನ ಧರ್ಮೀಯರಿಗೆ ಸಂಬಂಧಪಟ್ಟಾಗೆ ಹಲವಾರು ಗುಹಾಲಯಗಳನ್ನು ಉದಯಗಿರಿ ಮತ್ತು ಕಂದಗಿರಿಯಲ್ಲಿ ಆತ ನಿರ್ಮಾಣವನ್ನು ಮಾಡ್ತಾನೆ.
ಜೊತೆಗೆ ಮಥುರಾದಲ್ಲೂ ಕೂಡ ಕುಶಾನರ ಕಾಲದಲ್ಲಿ ಈ ಜೈನ ಧರ್ಮ ಪ್ರಮುಖ ಧರ್ಮವಾಗಿ, ಅದು ಜೈನ ಧರ್ಮದ ಕೇಂದ್ರವಾಗಿ ಮಥುರಾ ಕೂಡ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಕ್ರಿಸ್ತಶಕ 2ನೇ ಶತಮಾನದ ಜುನಾಗಢ್ ಶಾಸನ ಜೈನ ಧರ್ಮ ಸೌರಾಷ್ಟ್ರ, ಈಗಿನ ಗುಜರಾತಿನ ಭಾಗ ಸೌರಾಷ್ಟ್ರದಲ್ಲೂ ಕೂಡ ಅದು ಹರಡಿತ್ತು ಅನ್ನುವಂತಹ ಅಂಶವನ್ನು ತಿಳಿಸ್ತದೆ. ಕ್ರಿಸ್ತಶಕ 5ನೇ ಶತಮಾನದ ನಂತರದಲ್ಲಿ ಜೈನ ಧರ್ಮ ದಕ್ಷಿಣದ ಕಡೆಗೂ ಕೂಡ ವ್ಯಾಪಿಸಿ ಅದು ರಾಜಾಶ್ರಯವನ್ನು ಪಡ್ಕೊಳ್ಳುತ್ತೆ, ಹಲವಾರು ರಾಜಮನೆತನಗಳು ಪ್ರೋತ್ಸಾಹವನ್ನು ನೀಡಿದ್ರಿಂದ. ಉದಾಹರಣೆಗೆ ಕದಂಬರಿರ್ಬೋದು, ಗಂಗರಿರ್ಬೋದು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಇವರ ಕಾಲದಲ್ಲಿ ಜೈನ ಕವಿಗಳಿಗೆ, ಜೈನ ಮುನಿಗಳಿಗೆ ರಾಜಾಶ್ರಯವನ್ನು ಕೊಡ್ತಾರೆ. ಹಾಗಾಗಿ ಹಲವಾರು ಜೈನ ಸಾಹಿತ್ಯ ಕೃತಿಗಳು ಕೂಡ ಇವರ ಕಾಲದಲ್ಲಿ ರಚನೆ ಆಗುತ್ತೆ. ಅಲ್ಲಿ ಗುಹಾಲಯಗಳು, ಜಿನಾಲಯಗಳು ನಿರ್ಮಾಣವಾಗುತ್ತೆ. ಅದರ ಜೊತೆಗೆ ತಮಿಳುನಾಡಿನಲ್ಲೂ ಕೂಡ ಜೈನ ಧರ್ಮ ಹರಡಿತ್ತು ಅನ್ನುವಂತಹ ವಿಷಯ ನಮಗೆ ತಿರುವಳ್ಳವರ್ ಬರೆದಂತಹ ತಿರುಕ್ಕುರಳ್ ಗ್ರಂಥ ಸಂಗಮ್ ಯುಗದ ಪ್ರಮುಖ ಕೃತಿಯಲ್ಲಿ ನಮಗೆ ಮಾಹಿತಿ ಸಿಗತ್ತೆ. ಹಾಗಾಗಿ ತಮಿಳುನಾಡಿನವರೆಗೂ ಕೂಡ ಅದು ವ್ಯಾಪಿಸುತ್ತೆ. ಹೀಗಾಗಿ ತುಂಬ ಬೇಗ ಈ ಒಂದು ದೊರೆಗಳು ಪ್ರೋತ್ಸಾಹ ನೀಡಿದ್ರಿಂದ ಅದು ತುಂಬ ಬೇಗ ಇಡೀ ಭಾರತದಾದ್ಯಂತ ಅಭಿವೃದ್ಧಿ ಹೊಂದೋದಕ್ಕೆ, ಅದು ಪ್ರಚಾರ ಪಡ್ಕೊಳ್ಳೋದಕ್ಕೆ, ಆ ಮೂಲಕ ಜೈನ ಕಲೆ ಮತ್ತು ಸಾಹಿತ್ಯವು ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣ ಆಗುತ್ತೆ. ಇವೆಲ್ಲವೂ ಒಂದು ಕಡೆ ಜೈನ ಧರ್ಮದ ಏಳಿಗೆಗೆ, ಜನಪ್ರಿಯತೆಗೆ ಕಾರಣ ಆದರೆ, ಮತ್ತೊಂದು ಕಡೆ ಇದೇ ಕೆಲವೊಂದು ಕಾರಣಗಳಿಂದ ಜೈನ ಧರ್ಮ ಅವನತಿಯ ಹಾದಿಯನ್ನು ಹಿಡಿತಾ ಹೋಗುತ್ತೆ. ಈ ಅವನತಿ ಆಗಿದ್ದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ನೋಡೋಣ. ಮಹಾವೀರ ಇರೋ ತನಕ ಮತ್ತು ಮಹಾವೀರನ ಕಟ್ಟ ಅನುಯಾಯಿಗಳಿರೋ ತನಕ ಧರ್ಮ ಉತ್ತಮ ಸ್ಥಿತಿನಲ್ಲೇ ಇರುತ್ತೆ. ಉದಾಹರಣೆಗೆ ಮಹಾವೀರನ ಅನುಯಾಯಿಗಳಾಗಿರ್ತಕ್ಕಂತಹ ಗೌತಮ, ಇಂದ್ರಭೂತಿ, ಜಂಬೂಸ್ವಾಮಿ, ಪ್ರಭವ ಮತ್ತು ಭದ್ರಬಾಹು ಇವರು ಧರ್ಮಕ್ಕೆ ನಿಷ್ಠರಾಗಿರ್ತಾರೆ. ಜೊತೆಗೆ ಈ ಒಂದು ಧರ್ಮ ಪ್ರಚಾರವನ್ನು ಅತ್ಯಂತ ನಿಷ್ಠೆಯಿಂದ ಮಾಡಿರ್ತಾರೆ. ಆದರೆ ನಂತರ ಬಂದಂತಹ ಧರ್ಮ ನಿರ್ದೇಶಕರು, ಧರ್ಮಗುರುಗಳು ಇವರಷ್ಟು ನಿಷ್ಠೆಯಿಂದ ಪ್ರಚಾರವನ್ನು ಮಾಡೋದಿಲ್ಲ. ವೈಯಕ್ತಿಕ ಸ್ವಾರ್ಥ ಮತ್ತು ಕೆಲವೊಂದು ವೈಯಕ್ತಿಕವಾಗಿರ್ತಕ್ಕಂತಹ ದ್ವೇಷ, ಅಸೂಯೆಗಳು ಅಥವಾ ಸ್ವಾರ್ಥಪರತೆ ಇದು ಮುಖ್ಯವಾಗಿ ಧರ್ಮದ ಅವನತಿಗೆ ಕಾರಣ ಆಗತ್ತೆ. ನಿಷ್ಠೆಯಿಂದ ಧರ್ಮ ಪ್ರಚಾರ ಮಾಡುವಂಥವರು ಇಲ್ಲದೆ ಹೋಗಿದ್ರಿಂದ ಹಾಗಾಗಿ ಜೈನ ಧರ್ಮ ಅವನತಿಯ ಹಾದಿಯನ್ನು ಹಿಡಿಯೋದಕ್ಕೆ ಕಾರಣವಾಗತ್ತೆ. ಜೊತೆಗೆ ಜೈನ ಧರ್ಮದಲ್ಲಿ ಬರ್ತಾ ಬರ್ತಾ ಕೆಲವೊಂದು ಕಠಿಣವಾದಂತಹ ಆಚರಣೆಗಳು ಅದರಲ್ಲಿ ಬೆಳೀತಾ ಹೋಗುತ್ತೆ. ಉದಾಹರಣೆಗೆ ವಿಪರೀತವಾದಂತಹ ಉಪವಾಸವನ್ನು ಮಾಡ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ಸಲ್ಲೇಖನ ವ್ರತವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಪ್ರಾಣಿ ಬಲಿಯನ್ನು ನಡೆಸಬಾರ್ದು. ಈ ರೀತಿ ಕೆಲವೊಂದು ಯಾವ ಅಂಶಗಳಿಂದ ಅದು ಹೆಚ್ಚು ಅಭಿವೃದ್ಧಿ ಹೊಂದದೋ ಅದೇ ಅಂಶಗಳು ವಿಪರೀತ ಆದಾಗ ಅದು ಕೂಡ ಜನರಿಗೆ ಕಷ್ಟ ಆಗ್ತಾ ಬರುತ್ತೆ. ಹಾಗಾಗಿ ಸರಳವಾದಂತಹ ತತ್ವಗಳನ್ನು ಬಿಟ್ಟು ಕಠಿಣ ಮಾರ್ಗದ ಮೂಲಕ, ದೇಹ ದಂಡನೆಯ ಮೂಲಕ ಮೋಕ್ಷವನ್ನು ಪಡ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ. ಜನ ಇದರಿಂದ ವಿಮುಖರಾಗೋದಕ್ಕೆ ಇದು ಕಾರಣ ಆಗುತ್ತೆ. ಕಾಲಕ್ರಮದಲ್ಲಿ ಜೈನ ಧರ್ಮದಲ್ಲಿ 2 ಪಂಥಗಳಾಗಿ ಒಡೆದದ್ದು ಜನರು ಯಾವ ಪಂಥವನ್ನು ಅನುಸರಿಸಬೇಕು ಅಂತಕ್ಕಂತಹ ಗೊಂದಲಕ್ಕೆ ಒಳಗಾಗ್ತಾರೆ. ಉದಾಹರಣೆಗೆ ಜೈನ ಧರ್ಮದಲ್ಲಿ ಮುಖ್ಯವಾಗಿ ದಿಗಂಬರರಾಗಿದ್ದಂಥವರು ಹೆಚ್ಚಾಗಿರ್ತಾರೆ. ಮಹಾವೀರ ಅವರ ಅನುಯಾಯಿಗಳು ದಿಗಂಬರರಾಗಿ ಇದ್ದಂಥವ್ರು. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅವನ ಜೈನ ಗುರುವಾದಂತಹ ಭದ್ರಬಾಹು, ಚಂದ್ರಗುಪ್ತ ಮೌರ್ಯ ಇಬ್ಬರು ಕೂಡ ಶ್ರವಣಬೆಳಗೊಳಕ್ಕೆ ಬರ್ತಾರೆ. ಶ್ರವಣಬೆಳಗೊಳದಲ್ಲಿ ಚಂದ್ರಗುಪ್ತ ಮೌರ್ಯ ನೆಲೆಸ್ತಾನೆ. ಉತ್ತರದಲ್ಲಿ ಭೀಕರ ಕ್ಷಾಮ ನಿಂತು ಹೋದಂತಹ ಸಂದರ್ಭದಲ್ಲಿ ಭದ್ರಬಾಹು ಪುನಃ ಮಗಧಕ್ಕೆ ಹಿಂತಿರುಗ್ತಾನೆ. ಮಗಧಕ್ಕೆ ಹಿಂತಿರುಗಿ ಹೋದಾಗ ಅಲ್ಲೊಂದು ಕೆಲವೊಂದು ತತ್ವಗಳನ್ನು, ಆಚರಣೆಗಳನ್ನು ಬದಲಾವಣೆ ಮಾಡಿಕೊಳ್ತಾರೆ. ಹೀಗಾಗಿ ಉದಾಹರಣೆಗೆ ಕೆಲವೊಂದು ಸರಳ ತತ್ವಗಳನ್ನು, ಒಂದು ಮಾರ್ಪಾಡುಗೊಂಡಂತಹ ತತ್ವಗಳನ್ನು ಮತ್ತು ಬಿಳಿಯ ವಸ್ತ್ರಗಳನ್ನು ಧರಿಸುವಂತಹ ಸಂಪ್ರದಾಯವನ್ನು ಅವರು ಪ್ರಾರಂಭಿಸ್ತಾರೆ. ಹಾಗಾಗಿ ಮಹಾವೀರನ ಅನುಯಾಯಿಗಳು ತುಂಬ ಸಂಪ್ರದಾಯವಾದಿಗಳಾಗಿರ್ತಕ್ಕಂಥವರು ದಿಗಂಬರರಾಗಿದ್ದರೆ, ಭದ್ರಬಾಹುವಿನ ನಂತರದಲ್ಲಿ ಅವನ ಅನುಯಾಯಿಗಳು ಅವರು ಶ್ವೇತಾಂಬರರು ಅಂತ ಹೇಳಿ ಕರೆಯಲ್ಪಡ್ತಾರೆ. ಜನಸಾಮಾನ್ಯರಿಗೆ ಮತ್ತೆ ಗೊಂದಲದ ವಾತಾವರಣ ಇದರಿಂದ ಉಂಟಾಗತ್ತೆ.
ಜೊತೆಗೆ ಇದೇ ಅವಧಿನಲ್ಲಿ ಬೌದ್ಧ ಧರ್ಮ ಹೆಚ್ಚು ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಳ್ತಾ ಬಂದಿದ್ದು ಮತ್ತು ಗುಪ್ತರ ಕಾಲದಲ್ಲಿ ಹಿಂದೂ ಧರ್ಮ ಪುನರುಜ್ಜೀವನವನ್ನು ಕಂಡುಕೊಂಡಿದ್ದು ಜೈನ ಧರ್ಮಕ್ಕೆ ಪೆಟ್ಟು ನೀಡೋದಕ್ಕೆ ಕಾರಣವಾಗುತ್ತೆ. ಅದರ ಅವನತ ಮುಖವಾಗೋದಕ್ಕೆ ಅದು ಕಾರಣವಾಗುತ್ತೆ. ಅದರ ಜೊತೆಗೆ ಈ ಅಹಿಂಸಾ ತತ್ವವನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಅನ್ನುವಂತಹ ಜೈನ ಧರ್ಮದ ಆಚರಣೆಗಳು ಕೆಲವೊಂದು ವರ್ಗಕ್ಕೆ ಅದನ್ನು ಅನುಸರಿಸೋದಕ್ಕೆ ಕಷ್ಟ ಆಗುತ್ತೆ. ಉದಾಹರಣೆಗೆ ರೈತ ವರ್ಗದವರು ಉಳುಮೆ ಮಾಡಬೇಕು. ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಹುಳ ಪುಡಿಗಳು ಸಿಕ್ಕಾಕೊಂಡು ಸತ್ತು ಹೋಗೋದು ಸಾಮಾನ್ಯ. ಆದರೆ ಅದು ಕೂಡ ಹಿಂಸೆ ಅಂತ ಹೇಳಿದಾಗ ರೈತ ಸಮುದಾಯ ತಮ್ಮ ಒಂದು ಉದ್ಯೋಗವನ್ನು ಬಿಟ್ಟು ಜೈನ ಧರ್ಮದ ಕಡೆಗೆ ಅವರ ಮನಸ್ಸು ಬದಲಾಯಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ಕ್ಷತ್ರಿಯ ಕುಲದವರು ಹೋರಾಟ ನಡೆಸ್ತಕ್ಕಂಥದ್ದು ಕ್ಷತ್ರ ಪ್ರವೃತ್ತಿ ಅವರಲ್ಲಿರುತ್ತೆ. ಅಂತಹ ಕ್ಷತ್ರ ಪ್ರವೃತ್ತಿಯನ್ನು ಹೊಂದಿದಂತಹ ಕ್ಷತ್ರಿಯ ಕುಲ ಕಟ್ಟುನಿಟ್ಟಾಗಿ ಅಹಿಂಸಾ ನೀತಿಯನ್ನು ಅನುಸರಿಸೋದಕ್ಕೆ ಕಷ್ಟ ಸಾಧ್ಯ ಆಗಿದ್ದರಿಂದ ಮುಖ್ಯವಾಗಿ ವ್ಯಾಪಾರಿ ಸಮುದಾಯ ಮಾತ್ರ ಜೈನ ಧರ್ಮದ ಕಡೆಗೆ ಆಕರ್ಷಿತರಾಗತ್ತೆ. ಉಳಿದ ರೈತ ಸಮುದಾಯ, ಅತ್ಯಂತ ಬಹುಸಂಖ್ಯಾತರಾಗಿರ್ತಕ್ಕಂತಹ ರೈತ ಸಮುದಾಯ, ಕ್ಷತ್ರಿಯ ಕುಲಗಳು ಈ ಒಂದು ಜೈನ ಧರ್ಮದಿಂದ ವಿಮುಖರಾಗ್ತಾ ಹೋಗ್ತವೆ. ಇದು ಕೂಡ ಜೈನ ಧರ್ಮದ ಅವನತಿಗೆ ಕಾರಣವಾಗ್ತಾ ಹೋಗುತ್ತೆ. ಜೊತೆಗೆ ಬ್ರಾಹ್ಮಣರ ಪುರೋಹಿತಶಾಹಿಗಳ ವಿರೋಧ, ಬಲವಾದಂತಹ ವಿರೋಧ, ಕೆಲವು ಕಡೆಗಳಲ್ಲಿ ಮುಸಲ್ಮಾನರ ದಾಳಿಗಳು ಕೂಡ ಜೈನ ಧರ್ಮದ ಅವನತಿಗೆ ಒಂದು ಕಾರಣ ಅಂತ ಹೇಳ್ಬೋದು. ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಂತೂ ಅವನ ಸೈನ್ಯ ಗುಜರಾತಿನ ಮೇಲೆ ದಾಳಿ ಮಾಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನರನ್ನು ಕಗ್ಗೊಲೆ ನಡೆಸಲಾಗತ್ತೆ. ಅವರ ದೇವಾಲಯಗಳನ್ನು, ಅವರ ಗ್ರಂಥಾಲಯಗಳನ್ನು ನಾಶಪಡಿಸಲಾಗತ್ತೆ. ಇದೇ ರೀತಿಯ ಒಂದು ಪ್ರವೃತ್ತಿಯನ್ನು ಮುಂದೆ ಬಂದಂತಹ ಮತಾಂಧ ದೊರೆಗಳು ಕೂಡ ಅನುಸರಿಸಿದ್ರಿಂದ ಕ್ರಮೇಣವಾಗಿ ಜೈನ ಧರ್ಮ ಅವನತಿಯ ಹಾದಿಯನ್ನು ಹಿಡಿತಾ ಹೋಗುತ್ತೆ. ಆದರೆ ಒಂದು ಸಮಾಧಾನಕರ ವಿಷಯ ಅಂದರೆ ಬೌದ್ಧ ಧರ್ಮ ತನ್ನ ತಾಯ್ನಾಡಿನಲ್ಲಿ ಅವನತಿ ಹೊಂದಿದ ಹಾಗೆ ಜೈನ ಧರ್ಮ ಅವನತಿ ಹೊಂದಿಲ್ಲ. ದುರಾದೃಷ್ಟವಶಾತ್ ಬೌದ್ಧ ಧರ್ಮ ಅವನತ ಮುಖವಾದರೆ ಜೈನ ಧರ್ಮ ಅವನತಿಯ ಹಾದಿಯನ್ನು ಹಿಡಿದರೂ ಕೂಡ ಸಂಪೂರ್ಣವಾಗಿ ಅವನತಿ ಆಗಿಲ್ಲ. ಇನ್ನೂ ತನ್ನ ಅಸ್ತಿತ್ವವನ್ನು ಜೈನ ಧರ್ಮ ಉಳಿಸಿಕೊಂಡು ಬಂದಿದೆ. ಹಾಗಾಗಿ ಅದೊಂದು ಸಮಾಧಾನಕರವಾದಂತಹ ವಿಷಯ ಅಂತ ಹೇಳ್ಬೋದು. ಹಲವಾರು ಪ್ರದೇಶಗಳಲ್ಲಿ ಗುಜರಾತ್ ಮತ್ತು ರಾಜಸ್ಥಾನದ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ ಧರ್ಮೀಯರಿದ್ದಾರೆ. ದಕ್ಷಿಣ ಭಾರತದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ ಧರ್ಮೀಯರನ್ನು ನಾವು ಕಾಣ್ತೀವಿ. ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಜೈನ ಧರ್ಮ ಯಾವ ರೀತಿ ಭಾರತೀಯ ಸಂಸ್ಕೃತಿಗೆ ಕೊಡುಗೆಯನ್ನು ಕೊಟ್ಟಿದೆ ಅಂತಕ್ಕಂಥದ್ದನ್ನು ಅಭ್ಯಾಸ ಮಾಡೋಣ. ನಮಸ್ಕಾರ.